ವಾಟ್ ಅಬೌಟ್ ದಿಸ್ ವಾಯ್ಸ್? ಅವತ್ತು ನಿನ್ ಮುಂದೆನೆ ಒಂದು ಸ್ಯಾಂಪಲ್ ತೋರಿಸ್ದೆ, ಮರ್ತೋಯ್ತಾ? ಓ ಕರೆಕ್ಟ್ ಅಲ್ವಾ, ಮರ್ತೆ ಹೋಯ್ತು ನೋಡು. ನೀನೊಂಥರ ಕಲಾಕಾರ ಕಣೋ ನೀನು. ಥ್ಯಾಂಕ್ ಯು. ನೋಡ್ ಶಾಂತಿ, 100% ಅವಳು ನನ್ನ ಧ್ವನಿನ ಕಂಡು ಹಿಡಿಯಲ್ಲ. 100% ಕಂಡು ಹಿಡಿಯಲ್ಲ, ಚಾನ್ಸೇ ಇಲ್ಲ. ಶಾಂತಿ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಯಾರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದಾರೆ, ನೀನ್ ಕಟ್ ಮಾಡ್ತಾನೆ ಇದೀಯಾ? ಯಾರದು? ಇನ್ಯಾರು? ಆ ಸುಮಂತ್. ರಿಸೀವ್ ಮಾಡಿ ಮಾತಾಡೋದಲ್ವಾ ಮತ್ತೆ? ಹೇ, ನನ್ಗೊಂಥರ ಗಿಲ್ಟ್ ಕಾಡ್ತಿದೆ ಕಣೋ, ಅದಕ್ಕೆ ಕಾಲ್ ಅಟೆಂಡ್ ಮಾಡ್ದೆ ಸುಮ್ಮನೆ ಇದ್ದೀನಿ. ಇವಾಗ ನಿನಗೇನ್ ಸಮಸ್ಯೆ ಆಗ್ತಿದೆ ಅದನ್ನ ಹೇಳು. ಏನಿಲ್ಲ ಚಿನ್ನು, ಬೆಳಗ್ಗೆ ಸುಮಂತ್ ಅವ್ರಮ್ಮ ಮನೆಗ್ ಬಂದಿದ್ರು. ಒಂದ್ ಸೀರೆ ತಗೊಂಡ್ ಬಂದ್ ಕೊಟ್ರು. ಅದನ್ನ ಉಟ್ಕೋಬೇಕು ಅಂತ ಹೇಳಿದ್ರು. ನನ್ಗೆ ಯಾಕೋ ಮನ್ಸೇ ಬರ್ಲಿಲ್ಲ. ಆ ಸೀರೆನ ತೆಗೆದ್ ಕೂಡ ನೋಡಿಲ್ಲ, ಹಾಗೆ ಇಟ್ಬಿಟ್ ಬಂದೆ. ಅಲ್ಲ ಪಾಪ, ಸೀರೆ ಏನ್ ತೊಂದ್ರೆ ಮಾಡ್ತು ನಿನಗೆ? ಹೋಗು, ಅವ್ನ್ ಕೊಡ್ಸಿರೋ ಸೀರೆ ನಾನ್ ಯಾಕೋ ಉಟ್ಕೊಳ್ಳಿ? ಅದ್ಯಾರು ಉಟ್ಕೊಳ್ತಾರೋ, ಹೋಗೋ. ಅದಕ್ಕೆ ಸೀರೆನೂ ನೋಡ್ಲಿಲ್ಲ, ನಾನು ಅದನ್ನ ಉಟ್ಕೊಳ್ಳೋದಿಲ್ಲ ಅಷ್ಟೆ. ಸುಮಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ನಡೆಯುತ್ತಾ ನಡೆಯಲ್ವಾ ಅನ್ನೋ ಗೊಂದಲದಲ್ಲಿದ್ರೆ ನಾನು, ಇವನ್ ಸೀರೆ ಬಗ್ಗೆ ಬೇರೆ ಯೋಚನೆ ಮಾಡ್ತಿದ್ದಾನೆ. ಈಗ ಅವನಿಗೆ ಫೋನ್ ಮಾಡಿದ್ರೆ ಸೀರೆ ಬಗ್ಗೆನೇ ಮಾತಾಡ್ತಾನೆ. ಅದಕ್ಕೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ. ಅವನಿಗೆ ಏನಂತ ಹೇಳಿ ರಿಸೀವ್ ಮಾಡ್ಲಿ? ಈಗ ನೋಡ್ ಶಾಂತಿ, ನಾನೊಂದ್ ಮಾತು ಹೇಳ್ತೀನಿ, ನೀನ್ ತಪ್ಪು ತಿಳ್ಕೊಬಾರ್ದು. ಹೇಳು. ತಪ್ಪು ತಿಳ್ಕೊಂಡ್ರು ಹೇಳ್ತ್ಯಾ, ತಪ್ಪು ತಿಳ್ಕೊಳ್ದೇ ಇದ್ರು ಹೇಳ್ತ್ಯಾ, ಹೇಳು. ಸರಿ ನೋಡು, ಸಮಸ್ಯೆ ಇರೋದೇ ನಿನ್ ಕಡೆಯಿಂದ. ನಾನು ಹೇಳದ್ ಪೂರ್ತಿಯಾಗಿ ಕೇಳು. ನೋಡ್ ಶಾಂತಿ, ಈಗಾಗ್ಲೇ ಆ ಹುಡುಗನ್ಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಆಸೆ ಹುಟ್ಟಿರುತ್ತಲ್ವಾ, ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ. ನನಗೂ ನಿನಗೂ ಗೊತ್ತು ಅದಾಗದೇ ಇರೋ ಕತೆ ಅಂತ. ಆದ್ರೆ ಆ ಹುಡುಗನ್ ಗೊತ್ತಿಲ್ವಲ್ಲ. ಪ್ರೀತಿಸಿದವರು ಅವ್ರ ಪ್ರೀತಿ ಮೇಲೆ ಇಟ್ಕೊಂಡಿರೋ ನಂಬಿಕೆನ ಕಳ್ಕೊಂಡ್ರೆ ಅವ್ರಿಗಾಗೋ ನೋವೇ ಬೇರೆ ಶಾಂತಿ.